ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಜಯ್ ಸಂಕಲ್ಪವನ್ನ ಮಾಡಿಕೊಂಡಿದ್ದಾರೆ. ಕೈಗೆ ಸಂಕಲ್ಪ ದಾರವನ್ನ ಸಿಎಂ ವಿಜಯ್ ಕಟ್ಟಿಸಿಕೊಂಡಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸಿ ಸಂಕಲ್ಪವನ್ನ ಮಾಡಿಕೊಂಡಿರುವುದು ಸಿಎಂ ವಿಜಯ್. ಈಗ ಮಂಗಳಾರತಿ ನೆರವೇರುತ್ತೇನೇನು ಕೆಲವೇ ಕ್ಷಣಗಳಲ್ಲಿ. ಮೂಕಾಂಬಿಕೆ ಸನ್ನಿಧಿಯಲ್ಲಿ ವಿಜಯ್ ಅವರಿಂದ ಸಂಕಲ್ಪ ತೆಗೆದುಕೊಳ್ಳಲಾಗಿದೆ. ಸಂಕಲ್ಪದ ದಾರವನ್ನ ಅರ್ಚಕರು ಸಿಎಂ ವಿಜಯ್ ಅವರ ಕೈಗೆ ಈಗ ಕಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಮಹಾಮಂಗಳಾರತಿ ಕೂಡ ನಡೆಯುತ್ತೆ. ವಿಶೇಷವಾದಂಥ ಮಂಗಳಾರತಿಯ ನಂತರದಲ್ಲಿ ಮಂಗಳಾರತಿ ನಡೀತಾ ಇರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ವಿಜಯ್ ಅವರು ಒಳಗೆ ಬಂದಿರುವಂತಹ ದೃಶ್ಯ ಇದೆ. ತಾಯಿ ಆಶೀರ್ವಾದವನ್ನ, ತಾಯಿಯ ದರ್ಶನವನ್ನ ಸಿಎಂ ವಿಜಯ್ ಪಡೆದುಕೊಳ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ಈ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಲ್ಲ, ಅದು ಮಂಗಳೂರು ಏರ್ಪೋರ್ಟ್ಗೆ ವಿಜಯ್ ಬಂದಂತ ಸಂದರ್ಭ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅನ್ನುವಂಥದ್ದನ್ನ ವಾಯ್ಸಲ್ಲೇ ಗೆಸ್ ಮಾಡ್ಬೋದು ನೀವು. ಮಂಗಳೂರು ಏರ್ಪೋರ್ಟ್ಗೆ ದೊಡ್ಡ ಸಂಖ್ಯೆಯಲ್ಲಿ ವಿಜಯ್ ಅಭಿಮಾನಿಗಳು ಬಂದು ಸೇರ್ಕೊಂಡಿದ್ರು. ನೋಡಿ ಕೇಳಿಸ್ಕೊಳ್ಳಿ, ಆ ವಾಯ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು ಅನ್ನುವಂಥದ್ದನ್ನ. ವಿಜಯ್ಗೆ ಸಾಕಷ್ಟು ಭದ್ರತೆಯನ್ನ ಕೂಡ ಕೊಡಲಾಗಿತ್ತು. ಕೆಲವು ಸ್ಟಾರ್ಗಳಿಗೆ ಎಲ್ಲೋದ್ರೂ ಕೂಡ ಅಭಿಮಾನಿಗಳಿರ್ತಾರೆ. ಆ ರಾಜ್ಯ ಈ ರಾಜ್ಯ, ಆ ಭಾಷೆ ಈ ಭಾಷೆ ಅಂತೇನಿಲ್ಲ. ಕೆಲವು ಸ್ಟಾರ್ಗಳಿಗೆ ಎಲ್ಲೋದ್ರೂ ಅಭಿಮಾನಿಗಳಿರ್ತಾರೆ. ಅಂತಹ ಸ್ಟಾರ್ಗಳಲ್ಲಿ ವಿಜಯ್ ಕೂಡ ಒಬ್ರು. ಈಗ ಬೇರೆ ಮುಖ್ಯಮಂತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಅವರ ಹೆಸರು ಇನ್ನೂ ದೊಡ್ಡ ಮಟ್ಟದಲ್ಲೇ ರಾರಾಜಿಸ್ತಾ ಇದೆ. ಅಭಿಮಾನಿಗಳು ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ವಿಜಯ್ಗೆ. ಫಿಲಂ ಸ್ಟಾರ್ ಮುಖ್ಯಮಂತ್ರಿ ಆದಂತ ಹಿನ್ನೆಲೆಯಲ್ಲಿ ಅವ್ರದ್ದೇ ಆದಂತ ಒಂದು ಅಭಿಮಾನಿ ಬಳಗ, ಅವ್ರದ್ದೇ ಆದಂತ ಒಂದು ಬ್ರ್ಯಾಂಡ್ ಇರುತ್ತೆ, ಟ್ರೆಂಡ್ ಇರುತ್ತೆ. ಸೊ ಅದೆಲ್ಲವೂ ಕೂಡ ವಿಜಯ್ಗಿದೆ. ಯಾಕೆಂದ್ರೆ ಮಾಸ್ ಆಗಿ ಇಷ್ಟ ಆಗುವಂತಹ ನಟ, ರಾಜಕಾರಣಿ ಈಗ ವಿಜಯ್. ಸಿಂಪಲ್ ಆಗಿ ಬಂದಿದ್ದಾರೆ ವಿಜಯ್. ನಾ ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪಂಚೆ ಎಲ್ಲ ಹಾಕೊಳ್ತಾರೆ ಅಂತ ಕಾಣಿಸುತ್ತೆ. ಈಗ ಮಾಮೂಲಿ ವೈಟ್ ಶರ್ಟ್ ಪ್ಯಾಂಟಲ್ಲಿ ಬಂದಿದ್ದಾರೆ. ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅದರದ್ದೇ ಆದಂತ ಉಡುಗೆ ತೊಡುಗೆ ಇರುತ್ತಲ್ಲ, ಅದನ್ನು ಧರಿಸ್ಕೊಂಡು ಹೋಗ್ತಾರೆ ವಿಜಯ್. ಎಲೆಕ್ಷನ್ಗೂ ಮುಂಚೆ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲೂ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿದ್ರು. ವಿಜಯ್ ಕ್ರಿಶ್ಚಿಯನ್ ಆಗಿದ್ರು ಕೂಡ ಹಿಂದೂ ಧರ್ಮದ ಮೇಲೆ ಭಾರಿ ನಂಬಿಕೆ, ಜ್ಯೋತಿಷ್ಯದ ಮೇಲೆ ನಂಬಿಕೆ, ದೇವರ ಮೇಲೆ ನಂಬಿಕೆ, ಪೂಜೆಗಳ ಮೇಲೆ ನಂಬಿಕೆ, ಹೋಮ ಹವನಗಳ ಮೇಲೆ ನಂಬಿಕೆ, ಆರಾಧಿಸ್ತಾರೆ. ನಂಬಿಕೆ ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್. ಏಕೆಂದ್ರೆ ತಮಿಳುನಾಡಿನಲ್ಲಿ ಇದ್ದಿದ್ದಂತ ಮುಖ್ಯಮಂತ್ರಿ ಈ ಹಿಂದೆ ಸ್ಟಾಲಿನ್ ಅವರ ಪುತ್ರ ಏನೇನೆಲ್ಲ ಮಾತನಾಡಿದ್ರು, ಈ ದೇಶದಾದ್ಯಂತ ಟೀಕೆಗೆ ಗುರಿಯಾಗಿದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಈಗ ನೋಡಿ ವಿಜಯ್ ಭಕ್ತಿ ಯಾವ ರೀತಿಯಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಮಂಗಳೂರಿಗೆ ಆಗಮಿಸಿದ್ದಾರೆ ವಿಜಯ್. ಈಗ ಆಲ್ರೆಡಿ ಹೋಗ್ತಾ ಇರುವಂತದ್ದು ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ. ಆದ್ರೆ ಏರ್ಪೋರ್ಟ್ ಬಳಿನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು ಅಂತ ಕಾಣಿಸುತ್ತೆ. ಯಾವ ರೀತಿಯಾಗಿತ್ತು ವಿಜಯ್ ಬಂದಂತ ಸಂದರ್ಭದಲ್ಲಿ ಆ ಒಂದು ಜೋಶ್ ಅಲ್ಲಿ ಅಂತ ಅಭಿಮಾನಿಗಳಲ್ಲಿ?
ಪೃಥ್ವಿ, ಈಗಾಗಲೇ ಮಂಗಳೂರು ಏರ್ಪೋರ್ಟ್ ಇಂದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ರಸ್ತೆ ಮಾರ್ಗದ ಮೂಲಕವಾಗಿ ವಿಜಯ್ ಬರ್ತಾ ಇದ್ದಾರೆ. ಏರ್ಪೋರ್ಟ್ಗೆ ಬಂದ ಕ್ಷಣವೇ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿ ವರ್ಗ ನೆರೆದಿತ್ತು. ಯಾಕಂದ್ರೆ ಪೊಲೀಸರು ಕೂಡ ಒಂದು ನಿರೀಕ್ಷೆ ಮಾಡಿದ್ರು ಅಂದಾಜು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ಬೋದು ಅಂತೇಳಿ. ಆದ್ರೆ ಆ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳ ಗುಂಪು ಬಂದ ಕಾರಣಕ್ಕಾಗಿ ಅವರನ್ನ ಚದುರಿಸುವಂತ ಕೆಲಸಗಳನ್ನ ಇಲ್ಲಿ ಪೊಲೀಸರು ಮಾಡಿದ್ದಾರೆ. ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಯುಟಿ ಖಾದರ್ ಅವರು ಏರ್ಪೋರ್ಟ್ ಅಲ್ಲಿ ವಿಜಯ್ ಅವರನ್ನ ಸ್ವಾಗತ ಮಾಡಿದ್ರು. ಬಳಿಕ ಹೊರಬಂದಂತ ಸಂದರ್ಭದಲ್ಲಿ ವಿಜಯ್ ಜನರಿಗೆ ಅಭಿಮಾನಿಗಳಿಗೆ ವಿಶ್ ಮಾಡಿದ್ದಾರೆ. ಸದ್ಯಕ್ಕೆ ಏರ್ಪೋರ್ಟ್ ಇಂದ ವಿಜಯ್ ಅವರು ಹೊರಟಿದ್ದಾರೆ ಮತ್ತು ಅವರ ಬೆಂಗಾವಲು ವಾಹನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೇರವಾಗಿ ತಮಿಳುನಾಡಿನಿಂದ ಬಂದಿರುವಂತಹ ಬೆಂಗಾವಲು ವಾಹನಗಳು. ಹಾಗಾಗಿ ಅದೇ ಸೆಕ್ಯೂರಿಟಿಯಲ್ಲಿ ಈಗ ವಿಜಯ್ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಫಿಲ್ಮ್ ಸ್ಟಾರ್ ಗಳಿಗೆ ಕರಾವಳಿ ಭಾಗ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಈ ರೀತಿ ಮುಗಿಬಿದ್ದು ಅವರನ್ನ ಸ್ವಾಗತ ಮಾಡೋದು, ಅವರನ್ನ ನೋಡೋಕಂತ ಸಾವಿರಾರು ಸಂಖ್ಯೆಯಲ್ಲಿ ಬರೋದು, ಅದೆಲ್ಲ ನಮ್ಗೆ ದೃಶ್ಯಗಳು ಕಾಣೋಕೆ ಸಿಗೋದಿಲ್ಲ. ಆದ್ರೆ ವಿಜಯ್ ಮೇಲೆ ಸಾಕಷ್ಟು ಅಭಿಮಾನ ಇಲ್ಲಿನ ಜನರಿಗೆ ಇದೆ ಅಂತೇಳಿ ಇವತ್ತಿನ ಅವರ ಫ್ಯಾನ್ ಬೇಸ್ ಅನ್ನ ನೋಡುವಾಗ ಅಂದಾಜಾಗತ್ತೆ. ಸುಮಾರು 500ಕ್ಕೂ ಹೆಚ್ಚು ಮಂದಿ ಫ್ಯಾನ್ಸ್ಗಳು ಇವತ್ತು ಬಂದಿದ್ದಾರೆ. ವಿಜಯ್ ಅವರನ್ನು ನೋಡಿ ಅವರಿಗೆ ವಿಶ್ ಮಾಡಿದ್ದಾರೆ. ಆದ್ರೆ ಯಾರಿಗೂ ಕೂಡ ಅವರ ಹತ್ತಿರ ಹೋಗೋಕೆ ಅವಕಾಶ ಇಲ್ಲ. Z+ ಸೆಕ್ಯೂರಿಟಿ ಇದ್ದಂತ ಕಾರಣಕ್ಕೆ